ಧ್ವಜ ದಂಗಲ್ ಈಗ ಬೆಂಗಳೂರಿಗೂ ವ್ಯಾಪಿಸ್ತಾ ಇದೆ. ಬೆಂಗಳೂರಿನಲ್ಲೂ ಭಾರಿ ಹೈ ಡ್ರಾಮಾಗಳಾಗ್ತಾ ಇರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಅದರಲ್ಲೂ ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲೂ ಕೂಡ ಹೋರಾಟದ ಕಿಚ್ಚು ಕಂಡು ಬರ್ತಾ ಇದೆ. ಬಿಜೆಪಿ ಪ್ರತಿಭಟನೆಗೆ ಅನುಮತಿಯನ್ನ ನಿರಾಕರಿಸಿದ್ದಾರೆ. ಒಂದ್ ಕಡೆಗೆ ಪೊಲೀಸರ ವಿರುದ್ಧ ಸಿಟ್ಟಿಗೆದ್ದು ಬಿಜೆಪಿಗರು ಸ್ಥಳದಲ್ಲೇ ಧರಣಿಯನ್ನ ನಡೆಸಿದ್ದಾರೆ. ಸರ್ಕಾರ ಹಾಗೂ ಮಂಡ್ಯ ಶಾಸಕ ಗಣಿಗಾರ್ ರವಿ ವಿರುದ್ಧ ಬಿಜೆಪಿಗರು ಧಿಕ್ಕಾರವನ್ನ ಕೂಗ್ತಾ ಇದ್ದಾರೆ. ಈ ವೇಳೆ ಪ್ರತಿಭಟನಾ ನಿರತರನ್ನ ವಶಕ್ಕೆ ಪಡಿಬೇಕಾದಂತಹ ಕೆಲಸವನ್ನ ಕೂಡ ಪೊಲೀಸರು ಮಾಡಿದ್ರು. ವಶಕ್ಕೆ ಪಡಿಬೇಕಾದ್ರೆ ಕೂಡ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು ಬಿಜೆಪಿ ಕಾರ್ಯಕರ್ತರು ಹಾಗೂ ಮುಖಂಡರು. ಸ್ಥಳೀಯ ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗಿಯಾಗಿ ಪ್ರತಿಭಟನೆಗೆ ಅವಕಾಶ ಕೊಡ್ಲಿಲ್ಲ ಅಂತ ಹೇಳಿದ್ರು. ಧಿಕ್ಕಾರವನ್ನ ಕೂಗಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹೋರಾಟದ ಕಿಡಿ ಹೊತ್ತಿದ್ದು ಮಂಡ್ಯದಲ್ಲಿ, ಅದರ ಕಂಪನ ನಾವು ಬೆಂಗಳೂರಿನಲ್ಲೂ ನೋಡ್ತಾ ಇದ್ದೀವಿ. ಆ ಕಿಡಿ ಈಗ ಜ್ವಾಲೆಯಾಗಿ ಆವರಿಸ್ತಾ ಇದೆಯಾ ಇಡೀ ರಾಜ್ಯಾದ್ಯಂತ ಅನ್ನೋ ಪ್ರಶ್ನೆ ಕೂಡ ಈಗ ಮೂಡ್ತಾ ಇದೆ. ಹೋರಾಟದಲ್ಲಿ ಮಹಿಳೆಯರು ಜೊತೆಗೆ ಯುವಕರು ಇಬ್ಬರೂ ಕೂಡ ಭಾಗಿಯಾಗಿರೋದನ್ನ ನೀವು ಗಮನಿಸ್ತಾ ಇದ್ದೀರಾ. ನಾವು ನಮ್ಮ ಶಾಸಕರುಗಳು ಮಾಡಿಕೊಂಡು ಇನ್ನೂ ಪುರ ಕಾರ್ಯಕರ್ತರ ಮೇಲೆ ಕೇಸನ್ನು ಹಾಕ್ತಿದ್ದಾರೆ, ಎಫ್ಐಆರ್ ಮಾಡ್ತಿದ್ದಾರೆ. ಕಡವಾಡ ಗ್ರಾಮದಲ್ಲಿ 5,000 ಜನ ಸೈನ್ ಮಾಡಿ ಚೀಟಿ ಕೊಟ್ಟಿದ್ದಾರೆ. ಈ ಧ್ವಜ ಅಲ್ಲೇ ಇರಬೇಕು ಅಂತ ಯಾರು ಒಬ್ಬರು ಕೂಡ ಧ್ವಜವನ್ನು ಹಿಡ್ಕೊಡಿ ಅಂತ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿಲ್ಲ. ಆದ್ರೆ ಸುಮೋಟಕ್ಕೆ ಕೇಸನ್ನ ರಿಜಿಸ್ಟರ್ ಮಾಡ್ಕೊಂತಾರೆ. ಯಾರನ್ನ ಕರೆದು ಪ್ರತಿಭಟನೆಗೆ ಅವಕಾಶ ಕೊಡಲ್ಲ ಅಂದ ತಕ್ಷಣನೇ ಸ್ಥಳದಲ್ಲೇ ಧರಣಿ ಕೂತು ಪ್ರತಿಭಟನೆಯನ್ನ ನಡೆಸೋದಕ್ಕೆ ಮುಂದಾದ್ರು. ಈ ವೇಳೆ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡಿಬೇಕಾದಂತಹ ಕೆಲಸವನ್ನ ಕೂಡ ಪೊಲೀಸರು ಮಾಡಿದ್ರು. ಸಾಂಕೇತಿಕವಾಗಿ ಡಿಸಿ ಕಚೇರಿಗಳ ಮುಂದೆ ಪ್ರಚೋದನೆ ಏನು ವಾಟ್ ಡಸ್ ಇಟ್ ಯಾತಕ್ಕೆ ಮಾಡ್ತಾ ಇದ್ದಾರೆ, ಯಾಕ್ರಿ ಮಾಡ್ತಾ ಇದ್ದಾರೆ ಅವರು? No, my point is why they are instigating the people. What for? Let me know. What for they are instigating the people? Why they are instigating the people? See, election ಬರ್ತಾ ಇದೆ, ಅದಕ್ಕೋಸ್ಕರ ಇವೆಲ್ಲ ಮಾಡ್ತಾ ಇದ್ದಾರೆ. ಎಲೆಕ್ಷನ್ಗೋಸ್ಕರ ಇವೆಲ್ಲ ಮಾಡ್ತಾ ಇರೋದು. ಸಿ, ಅವರು ನಮ್ದೇನು ತಕರಾರಿಲ್ಲ. ಅವ್ರು ಯಾವ್ದು ಪಂಚಾಯತಿಯವರು ಏನು ಪರ್ಮಿಷನ್ ಕೊಟ್ಟಿದ್ರು ಅದ್ರ ಪ್ರಕಾರ ನಡ್ಕೊಂಡಿದ್ರೆ ಜಿಲ್ಲಾಡಳಿತ ಯಾಕೆ ಇಂಟರ್ಫಿಯರ್ ಆಯ್ತಿದ್ರು ಅವ್ರಿಗೆ? ಸಿದ್ದರಾಮಯ್ಯ ಹಿಂದೂ ವಿರೋಧಿ, ಹನುಮ ಧ್ವಜ ವಿರೋಧಿ ಅಂತೆಲ್ಲ ಅವ್ರಿಗೆ ಬೇರೆ ಇನ್ನೇನು ಇಲ್ವಲ್ಲ ನನ್ನ ಮೇಲೆ ಹೇಳಕ್ಕೆ. ಅದಕ್ಕೆ ಹಿಂದೂ ವಿರೋಧಿ ಅನ್ನೋದು. ನಾನು ಐ ಆಮ್ ಎ ಹಿಂದೂ, ಬಟ್ ಐ ಲವ್ ಆಲ್ ಪೀಪಲ್. ಐ ಲವ್ ಆಲ್ ಪೀಪಲ್ ಫ್ರಮ್ ಆಲ್ ರಿಲಿಜಿಯನ್ಸ್. ಗೊತ್ತಾಯ್ತಾ? ಎಲ್ಲ ಸೆಕ್ಯುಲರಿಸಮ್ ಅಂದ್ರೆ ಏನು? ಏನದು ಸೆಕ್ಯುಲರಿಸಮ್ ಅಂದ್ರೆ ಏನು? ಸಂವಿಧಾನದಲ್ಲಿ ಏನು ಹೇಳಿದ್ದಾರೆ? ಸಹಬಾಳ್ವೆ ಸಹಿಷ್ಣುತೆ, ಸಹಬಾಳ್ವೆ ಸಹಿಷ್ಣುತೆ, ಅದರಲ್ಲಿ ನಂಬಿಕೆ ಇಟ್ಕೊಂಡು
ಇದು ಸಿಎಂ ಸಿದ್ದರಾಮಯ್ಯ ಅವರ ರಿಯಾಕ್ಷನ್ ಆಗ್ತಾ ಇದೆ. ಇಷ್ಟು ಈ 2ನೇ ದಿನದ ಜಟಾಪಟಿ ನಡೀತಾ ಇದೆಯಲ್ಲ, ಸೊ ಇದರಲ್ಲಿ ಇನ್ಸ್ಟಿಗೇಟ್ ಮಾಡೋ ಕೆಲಸ ಅಂದ್ರೆ ಎತ್ಕಟ್ಟೋ ಕೆಲಸವನ್ನ, ಪ್ರವೋಕ್ ಮಾಡೋ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ ಅನ್ನೋದು ಸಿಎಂ ಸಿದ್ದರಾಮಯ್ಯ ಅವರ ಮಾತು. ಜೊತೆಗೆ ಸೆಕ್ಯುಲರಿಸಂ ನ ಪಾಠ ಕೂಡ ಮಾಡಿದ್ರು. ಇವತ್ತಿನ ಒಂದು ಪ್ರತಿಭಟನೆ ಮಂಡ್ಯ ಜಿಲ್ಲೆಯ ಕೆಳಗೋಲ್ ಗ್ರಾಮದಲ್ಲಿ ಏನು ಇವತ್ತು ಹಿಂದೂಗಳಿಗೆ ಅವಮಾನ ಆಗಿದೆ, ಏನು 125 ಅಡಿ ಧ್ವಜಸ್ತಂಭದ ಇದ್ದಂಥ ಹನುಮತ್ ಧ್ವಜವನ್ನು ತೆಗಿಬೇಕಾದ್ರೆ ಹನುಮತ್ ಧ್ವಜವನ್ನು ಹರಿದೋಗಿದೆ. ಇವತ್ತು ಆ ದೃಷ್ಟಿಯಿಂದ ಇವತ್ತು ನಮ್ಮ ಹೋರಾಟವನ್ನು ಮಾಡ್ತೀವಿ. ಇದು ಬೆಂಗಳೂರು ಮಹಾನಗರದ ಹೋರಾಟವನ್ನು ಇವತ್ತು 3 ಜಿಲ್ಲೆ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಏನು ಶಾಸಕ ಯಾರು ರವಿ ಗಾಣಿಗವರು ಅವರ ನೇತೃತ್ವದಲ್ಲಿ ಇವತ್ತು ಎಲ್ಲ ಪೊಲೀಸ್ನವ್ರನ್ನ ನಮ್ಮ ಕರ್ನಾಟಕದಲ್ಲಿ ಹನುಮ ಹುಟ್ಟಿದ ಸ್ಥಳ, ಹನುಮನಿಗೆ ಅವಮಾನ ಮಾಡ್ತಾರೆ. ಕೇಸರಿ ಅಂದರೆ ಇವ್ರಿಗೆ ದ್ವೇಷ, ರಾಮ ಅಂದರೆ ದ್ವೇಷ, ಹನುಮ ಅಂದರೆ ದ್ವೇಷ. ಎಲ್ಲ ಊರುಗಳಲ್ಲೂ ರಾಮನ ದೇವಸ್ಥಾನ ಐತೆ ಅಂತ ಹೇಳ್ತಾರೆ, ಎಲ್ಲ ಊರಲ್ಲೂ ಚರ್ಚು ಇದೆ, ಎಲ್ಲ ಊರಲ್ಲೂ ಮಸೀದಿ ಇದೆ. ಆದರೆ ಅದರದ್ದೇ ಆದಂಥ ಪವಿತ್ರತೆ ಇದೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ಟಿದ್ರೆ ಅದಕ್ಕೂ ಇವ್ರಿಗೆ ದ್ವೇಷ. ಇವತ್ತು ಕಾಂಗ್ರೆಸ್ ಸರ್ಕಾರ ಏನು ವಿರೋಧಿ ನೀತಿ ಮಾಡ್ತಾ ಇದೆ, ಅದಕ್ಕೆ ಎಲ್ಲ ಜಿಲ್ಲಾ ಕೇಂದ್ರದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇವತ್ತು ತಮ್ಮ ಸ್ವಂತ ಹಣದಲ್ಲಿ ಏನೊಂದು ಧ್ವಜಸ್ತಂಭವನ್ನು ನಿಲ್ಲಿಸಿದರೆ, ಆ ಧ್ವಜಸ್ತಂಭದಲ್ಲಿ ರಾಷ್ಟ್ರಧ್ವಜ, ನಾಡಿನ ಧ್ವಜ ಹಾಗೂ ಭಾಗವಧ್ವಜವನ್ನು ಆರಿಸಲಿಕ್ಕೆ ಅವರು ನಿರ್ಣಯವನ್ನು ಪಂಚಾಯಿತಿಯಿಂದ ತಗೊಂಡಿದ್ದಾರೆ. ಇವತ್ತು ಕರ್ನಾಟಕ ಉದ್ದ ಅಗಲದಲ್ಲಿ ಎಷ್ಟು ಜನ ಧ್ವಜಸ್ತಂಭವನ್ನು ಹಾಕಿದ್ದಾರೆ. ಪರ್ಮಿಷನ್ ಎಷ್ಟು ಜನ ತೊಗೊಂಡವ್ರು? ಆದರೆ ಇಲ್ಲಿ ಪರ್ಮಿಷನ್ ತೊಗೊಂಡು ತಮ್ಮ ಸ್ವಂತ ಹಣದಲ್ಲಿ ಇವತ್ತು ಧ್ವಜಸ್ತಂಭವನ್ನು ನಿಲ್ಲಿಸಿ ಎಲ್ಲ ಕಾಲದಲ್ಲಿ ಯಾವ್ಯಾವ ಧ್ವಜಗಳನ್ನು ಆರಿಸಬೇಕು ಎಲ್ಲ ಧ್ವಜಗಳನ್ನು ಆರಿಸ್ತಾ ಇದ್ದಾರೆ. ದೇಶಭಕ್ತರಿದ್ದಾರೆ, ರಾಮ ಭಕ್ತರಿದ್ದಾರೆ. ಹಾಗಾಗಿ ಎಲ್ಲ ಭಕ್ತಿನ ತೋರ್ತಾ ಇಡೀ ಕರ್ನಾಟಕದಲ್ಲಿ ಇವ್ರಿಗೂ ಇದೊಂದೇ ಧ್ವಜಸ್ತಂಭ ಖಂಡಿತ ಕಾನೂನು ಪಾಲನೆ ಮಾಡಿದಂಥ ಈ ಗ್ರಾಮಸ್ಥರಿಗೆ ಸರ್ಕಾರದಿಂದ ಮತ್ತು ಜಿಲ್ಲಾಡಳಿತದಿಂದ ಸಂಪೂರ್ಣ ಕಿರುಕುಳವನ್ನು ಕೊಟ್ಟಿದ್ದಾರೆ. ಇವತ್ತು ಆ ಜನ ಅಲ್ಲಿ ಏನಾರು ಓಕೆ, ಕಾನೂನಲ್ಲಿ ಏನಾರು ತಪ್ಪಿದ್ರೆ ನೋಟಿಸ್ ಕೊಡ್ಬೋದಿತ್ತು. ನೋಟಿಸು ಸಹ ಕೊಟ್ಟಿಲ್ಲ, ಕಾನೂನು ಪ್ರಕ್ರಿಯೆ ಮಾಡಿಲ್ಲ, ಏನೂ ಮಾಡಿಲ್ಲ. ಏಕಾಏಕಿ ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಹನುಮ ಧ್ವಜ ಇಳಿಸಿದ ಪ್ರಕರಣ ಸಂಬಂಧಪಟ್ಟಂತೆ ಆ ಪ್ರಕರಣ ಖಂಡಿಸಿ ಬಿಜೆಪಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇದೆ. ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆ. ಮಂಡ್ಯದಲ್ಲಿ ಯಾವ ರೀತಿ ತೀವ್ರ ಸ್ವರೂಪ ಪಡೆದುಕೊಳ್ತಾ ಇದೆಯೋ ಹಾಗೇನೆ ಬೆಂಗಳೂರಲ್ಲೂ ಕೂಡ ಪ್ರತಿಭಟನೆ ಈಗಾಗಲೇ ಬಿಜೆಪಿ ಪ್ರಮುಖ ಮುಖಂಡರು ಆರಂಭ ಮಾಡಿದ್ದಾರೆ. ಆದರೆ ಬೆಂಗಳೂರಿನ ಮೈಸೂರು ವೃತ್ತದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಪೊಲೀಸರು ನಿರಾಕರಣೆಯನ್ನ ಮಾಡಿದ್ದಾರೆ, ಅನುಮತಿ ಕೊಟ್ಟಿಲ್ಲ. ಇಲ್ಲಿ ಪ್ರತಿಭಟನೆ ಮಾಡಬಾರ್ದು ಅನ್ನುವಂತಹ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನು ಮೀರಿ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ನೂರಾರು ಸಂಖ್ಯೆಯಲ್ಲಿ ಸೇರಿ ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಪೊಲೀಸರು ಶಾಸಕ ಸಿ ಕೆ ರಾಮಮೂರ್ತಿ ಮತ್ತೆ ಮುಖಂಡ ಎಸ್ ಹರೀಶ್ ಅವರಿಗೆ ನೋಟಿಸ್ ಅನ್ನು ಕೂಡ ಜಾರಿ ಮಾಡಿದ್ದಾರೆ. ಹೈಕೋರ್ಟ್ ಆದೇಶದ ಪ್ರಕಾರ ಈ ಥರ ಸಾರ್ವಜನಿಕ ಪ್ರದೇಶದಲ್ಲಿ ಪ್ರತಿಭಟನೆ ಮಾಡಬಾರ್ದು ಅನ್ನುವಂಥ ಕಾರಣ ಇಟ್ಕೊಂಡು ನೋಟಿಸ್ ಕೂಡ ಜಾರಿ ಮಾಡಿದ್ದಾರೆ. ನೋಟಿಸ್ ಪಡ್ಕೊಂಡು ಇವರು ಪ್ರತಿಭಟನೆಯನ್ನ ಶುರು ಮಾಡ್ತಾ ಇದ್ದಾರೆ. ಸರ್ಕಾರದ ವಿರುದ್ಧ ಧಿಕ್ಕಾರ ಘೋಷಣೆ ಮಾಡ್ತಾ ಇದ್ದಾರೆ. ಜೊತೆಗೆ ಈಗಾಗಲೇ ಇವ್ರನ್ನ ಬಂಧನ ಮಾಡೋದಕ್ಕೂ ಕೂಡ, ವಶಕ್ಕೆ ಪಡೆಯೋದಕ್ಕೂ ಕೂಡ 2 ಬಸ್ಗಳನ್ನ ಪೊಲೀಸರು ತಂದಿದ್ದಾರೆ. ನೂರಾರು ಸಂಖ್ಯೆಯಲ್ಲಿ ಪೊಲೀಸರು ಕೂಡ ಇಲ್ಲಿ ಬಂದೋಬಸ್ತ್ ಕೊಟ್ಟಿದ್ದಾರೆ. ಶಾಸಕ ಎಂ ಕೃಷ್ಣಪ್ಪ ಕೂಡ ಭಾಗವಹಿಸಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಆರ್ ಅಶೋಕ್ ಅವರು ಮತ್ತೆ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಒಂದು ರೀತಿಯಲ್ಲಿ ಕ್ಷಣಕ್ಕೂ ಕೂಡ ಪ್ರತಿಭಟನೆ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ. ಇನ್ನೂ ಕೂಡ ಕಾರ್ಯಕರ್ತರು ಜಮಾವಣೆ ಆಗ್ತಾ ಇದ್ದಾರೆ. ಪೊಲೀಸ್ ದಿಗ್ಬಂಧನ ನಡುವೆ ಬಿಜೆಪಿಯವರು ಮಂಡ್ಯದ ಕೆರಗೋಡು ಘಟನೆಯನ್ನ ಖಂಡಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ನೀವು ನೋಡ್ತಾ ಇರುವಂತಹ ದೃಶ್ಯ, ಬಸ್ಸನ್ನು ಕೂಡ ಇವ್ರನ್ನ ವಶಕ್ಕೆ ಪಡ್ಕೊಂಡು ಹೋಗೋದಕ್ಕೆ ಇಲ್ಲಿ ತಂದಿರುವಂಥದ್ದು. ಒಟ್ಟಾರೆಯಾಗಿ ಬಿಜೆಪಿ ಪ್ರತಿಭಟನೆಯನ್ನ ರಾಜ್ಯಾದ್ಯಂತ ತೀವ್ರಗೊಳಿಸ್ತಾ ಇದೆ. ಎಷ್ಟು ಮಟ್ಟಿಗೆ ಇದು ಇಂಪ್ಯಾಕ್ಟ್ ಆಗುತ್ತೆ ಕಾದು ನೋಡಬೇಕು. ಸರ್ಕಾರ ಹಿಂದೂ ವಿರೋಧಿ, ಸರ್ಕಾರ ರಾಮನ ವಿರೋಧಿ, ಸರ್ಕಾರ ಹನುಮನ ವಿರೋಧಿ ಅನ್ನುವಂಥ ಘೋಷಣೆಗಳನ್ನ ಮೊಳಗಿಸ್ತಾ, ಜೈ ಶ್ರೀರಾಮ್ ಘೋಷಣೆಯನ್ನು ಕೂಡ ಮೊಳಗಿಸ್ತಾ ಬಿಜೆಪಿ ನಾಯಕರುಗಳು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಕ್ಯಾಮರಾಮನ್ ಪುರುಷೋತ್ತಮ ಜೊತೆ ಮಸೂದ್, ಪಬ್ಲಿಕ್ ಟಿವಿ, ಬೆಂಗಳೂರು. ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ ಬಿಜೆಪಿ ಅವರು. ಇದರ ಮುಂದುವರೆದ ಭಾಗವನ್ನ ನೀವು ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲೂ ಕೂಡ ಗಮನಿಸ್ತಾ ಇದ್ದೀರಾ. ಪ್ರತಿಭಟನಾ ನಿರತರನ್ನ ವಶಕ್ಕೆ ಪಡೆಯುವಂತಹ ಕೆಲಸಕ್ಕೆ ಮುಂದಾದ್ರು ಪೊಲೀಸರು. ಈ ವೇಳೆ ಕೂಡ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ರಾಜ್ಯದ ಎಲ್ಲ ಡಿಸಿ ಕಚೇರಿಗಳ ಮುಂದೆ ಸಾಂಕೇತಿಕವಾಗಿ ಅಲ್ಲಿ ಪ್ರತಿಭಟನೆ ಮಾಡೋ ಕೆಲಸವನ್ನ ಮಾಡಿ ಅಂತ ಕರೆ ಕೊಟ್ಟ ಬೆನ್ನಲ್ಲೇ ಫೀಲ್ಡ್ಗಿಳಿದಿದ್ದಾರೆ ಕಾರ್ಯಕರ್ತರು.